ಹಾಯ್, ವೆಲ್ಕಮ್ ಟು ದೀಕ್ಷಾ ಫೌಂಡೇಶನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಚಾನಲ್ನಲ್ಲಿ ರೇಖೀಯ ಇಂಟ್ರೊಡಕ್ಷನ್, ಟೈಪ್ಸ್, ಅದನ್ನು ಅಡಾಪ್ಷನ್ ಮಾಡ್ಕೊಳ್ಳೋದು ಅಥವಾ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು, ಅದರ ಬೆನಿಫಿಟ್ಟು, ಆನಂತರ ಸೈಡ್ ಎಫೆಕ್ಟ್ಸ್ ಏನಾದ್ರು ಇದ್ದಾವೆ, ಹೇಗೆ, ಟೈಮ್ ಡ್ಯೂರೇಷನ್ ಏನು, ಅದರ ಲೆವೆಲ್ಗಳೇನು, ಇದರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ, ತಿಳಿದುಕೊಳ್ಳೋಣ. ಯೋಗದ ಹಾಗೆ ಇದು ಒಂದು ಸರಳ ಸಾಧನಾ ಪದ್ಧತಿಯಾಗಿದೆ. ಯೋಗಕ್ಕಿಂತಲೂ ಸುಲಭವಾದಂಥದ್ದು, ಯೋಗಕ್ಕಿಂತಲೂ ಈಸಿಯಾಗಿ ನಾವು ಇದನ್ನು ಅಡಾಪ್ಟ್ ಮಾಡ್ಕೋಬೋದಾಗಿದೆ. ಯೋಗಕ್ಕೆ ಒಂದು ನಿರ್ದಿಷ್ಟವಾದಂಥ ಸಮಯ, ಒಂದು ಪೀಸ್ ಆಫ್ ಎನ್ವೈರ್ಮೆಂಟ್ ಇರುವಂಥ ಒಂದು ಪ್ಲೇಸದ ಅವಶ್ಯಕತೆ ಯೋಗಕ್ಕೆ ಇದೆ. ಆದರೆ ರೇಖಿಗೆ ಇದರ ಅವಶ್ಯಕತೆ ಇಲ್ಲ. ನೀವು ಎನಿ ಟೈಮ್, ಎನಿವೇರ್ ಮತ್ತು ಯಾವ ಮೂಮೆಂಟಲ್ಲಿ ಕೂಡ ನೀವು ಇದನ್ನು ಪ್ರಾಕ್ಟೀಸ್ ಮಾಡುವಂಥ ಒಂದು ಸರಳ ಸಾಧನಾ ಪದ್ಧತಿಯಾಗಿದೆ. ಈ ರೇಖಿಯನ್ನು ನಾವು ಒಬ್ಬ ಗುರುಗಳ ಮೂಲಕ ಇನಿಷಿಯೇಷನ್, ದೀಕ್ಷೆಯನ್ನು ಪಡೆದುಕೊಂಡೇ ನಾವು ಇದನ್ನು ಪ್ರಾಕ್ಟೀಸ್ ಮಾಡಬೇಕಾಗಿರುತ್ತದೆ. ಇದನ್ನು ಯೋಗದ ಹಾಗೆ ಯೂಟ್ಯೂಬ್ ನೋಡಿಕೊಂಡು ಅಥವಾ ಫೇಸ್ಬುಕ್ ನೋಡಿಕೊಂಡು, ಟಿ ವಿ ಚಾನಲ್ಗಳನ್ನು ನೋಡಿಕೊಂಡು ಮಾಡಲಿಕ್ಕೆ ಬರೋದಿಲ್ಲ. ಅದರ ಬೆನಿಫಿಟ್ ನಮಗೆ ಅಷ್ಟೊಂದು ಸಿಕ್ಕೋದಿಲ್ಲ. ಇದರಲ್ಲಿ 7 ಚಕ್ರಾಸ್ಗಳ ಅಲೈನ್ಮೆಂಟ್ ಇರುತ್ತೆ. ಸಹಸ್ರಾರು ಚಕ್ರ, ಆಜ್ಞಾ ಚಕ್ರ, ವಿಶುದ್ಧ ಚಕ್ರ, ಅನಾಹತ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪೂರ ಚಕ್ರ, ಮೂಲಾಧಾರ ಚಕ್ರ, ಹೀಗೆ 7 ಚಕ್ರಗಳ ಅಲೈನ್ಮೆಂಟ್ ಇರುತ್ತೆ. ನೀವೇ ಇದನ್ನು ನಾವು ಯೂಟ್ಯೂಬ್ ಮುಖಾಂತರ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಲಿಕ್ಕೆ ಹೋದರೆ ಈ ಚಕ್ರಗಳ ಇಂಬ್ಯಾಲೆನ್ಸ್ ಆಗಿ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ತೊಂದರೆ ನೀವು ಅನುಭವಿಸುವಂಥ ಸಾಧ್ಯತೆ ಇರುತ್ತದೆ. ಇದಕ್ಕೋಸ್ಕರ ನಾವೇನು ಮಾಡಬೇಕು, ಗುರುಗಳ ಮೂಲಕ ಇನಿಷಿಯೇಷನ್ ಪಡೆದುಕೊಂಡು ನಾವು ಇದನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಪ್ರಾಕ್ಟೀಸ್ ಮಾಡುವುದು ತುಂಬ ಸರಳ, ಸುಲಭವಾಗಿದೆ. ಬಹಳಷ್ಟು ಏನು ರಾಕೆಟ್ ಸೈನ್ಸ್ ಏನು ಕೂಡ ಇದೇನು ಅಲ್ಲ. ಇದನ್ನು ನಾವು ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ಬೋದಾಗಿದೆ. ಇದರಲ್ಲಿ 4 ಟೈಪ್ಸ್ಗಳು ಇರ್ತವೆ. ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, ಫೋರ್ತ್ ಲೆವೆಲ್. ಈ ಲೆವೆಲ್ಗಳಲ್ಲಿ ನಾವೇನು ಮಾಡ್ತೀವಿ, ಫಸ್ಟ್ ಲೆವೆಲಲ್ಲಿ ನಾವೇನು ಮಾಡ್ತೀವಿ, ನಮ್ಮನ್ನು ನಾವು ಹೀಲ್ ಮಾಡಿಕೊಂಡು, ನಮ್ಮನ್ನು ನಾವು ಚಕ್ರಗಳ ಬ್ಯಾಲೆನ್ಸ್, ಅವರ ಲೇಯರ್ಗಳನ್ನು ಎನರ್ಜೈಸ್ ಮಾಡಿಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಸೆಕೆಂಡ್ ಲೆವೆಲಲ್ಲಿ ಏನು ಮಾಡ್ತೀವಿ, ಆ ಸೆಕೆಂಡ್ ಲೆವೆಲಲ್ಲಿ ಸಿಂಬಾಲ್ಸ್ಗಳನ್ನು ಕಲಿತೀವಿ. ಆ ಸಿಂಬಾಲ್ಸ್ಗಳ ಜೊತೆಗೆ ನಾವು ಬೇರೆಯವರಿಗೂ ಕೂಡ ಅವರನ್ನು ಟಚ್ ಮಾಡದೇ ನಾವು ಅವರನ್ನು ಗುಣಮುಖರನ್ನಾಗಿ ಮಾಡುವ ಶಕ್ತಿಯನ್ನು ಪಡೆದುಕೊಳ್ತೀವಿ ಥ್ರೂ ದ ಇನಿಷಿಯೇಷನ್ ಆಫ್ ಗುರೂಜಿ. ಥರ್ಡ್ ಲೆವೆಲಲ್ಲಿ ಏನು ಮಾಡ್ತೀವಿ, ಈ ಎನರ್ಜಿ ಲೆವೆಲ್ ಇನ್ನೂ ಇನ್ಕ್ರೀಸ್ ಆಗುತ್ತೆ. ಆ ಇನ್ಕ್ರೀಸ್ ಆದಾಗ ಅಲ್ಲಿ ಟೈಮ್ ಡ್ಯೂರೇಷನ್ ಕಡಿಮೆ ಆಗುತ್ತೆ, ಜೊತೆಗೆ ಎನರ್ಜಿ ಪವರ್ ಕೂಡ ಜಾಸ್ತಿಯಾಗಿ ಫ್ಲೋ ಆಗುವಂಥ ಒಂದು ಥರ್ಡ್ ಲೆವೆಲ್ ಶಕ್ತಿಯನ್ನು ಹೊಂದಿದೆ. ಇನ್ನು ಫೋರ್ತ್ ಲೆವೆಲಲ್ಲಿ ಏನಾಗುತ್ತೆ ಅಂತಂದರೆ, ಬೇರೆಯವರಿಗೆ ನಾವು ದೀಕ್ಷೆಯನ್ನು ಕೊಡುವಂಥ ಶಕ್ತಿಯನ್ನು ನಾವು ಅವರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಈಗ ನಾವೇನು ಗುರುಗಳಿದ್ದೀವಲ್ಲ, ಅದೇ ಥರ ಇನ್ನೊಬ್ಬರು ಗುರುಗಳನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ನಾವು ಇನ್ನೊಬ್ಬರು ಗುರುಗಳನ್ನು ರೆಡಿ ಮಾಡಲಿಕ್ಕೆ ನಾವು ಫೋರ್ತ್ ಲೆವೆಲನ್ನು ಯೂಸ್ ಮಾಡ್ತೀವಿ. ಅವಶ್ಯಕತೆ ಇದ್ದವರು ಫೋರ್ತ್ ಲೆವೆಲ್ ಕಲಿಬೋದು. ಇಲ್ಲ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ ಸಾಕು ಅಂದರೆ ಅಷ್ಟೇ ಬಿಡ್ಬೋದು. ಕೆಲವೊಂದಿಷ್ಟು ಜನ ಫಸ್ಟ್ ಲೆವೆಲಲ್ಲೇ ಮುಗಿಸ್ಬಿಡ್ತಾರೆ, ಅದನ್ನು ಕೂಡ ಮಾಡ್ಬೋದು. ಫಸ್ಟ್ ಲೆವೆಲ್, ಸೆಕೆಂಡಲ್ಲೂ ಕೂಡ ಮುಗಿಸ್ಕೋಬೋದು. ಆ್ಯಸ್ ಯುವರ್ ರಿಕ್ವೈರ್ಮೆಂಟ್ ಯು ಕ್ಯಾನ್ ಲರ್ನ್ ದ ರೇಖಿ. ನೆಕ್ಸ್ಟ್ ಇದ್ರ ಬೆನಿಫಿಟ್ ಏನಂತಂದರೆ, ಹೆಲ್ತು ಚೆನ್ನಾಗಾಗುತ್ತೆ, ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತೆ, ಫ್ಯಾಮಿಲಿ ಪ್ರೊಟೆಕ್ಷನ್ ಆಗುತ್ತೆ, ನಿಮ್ಮ ವೆಹಿಕಲ್ ಕೂಡ ಪ್ರೊಟೆಕ್ಷನ್ ಕೂಡ ಮಾಡ್ಕೋಬೋದು, ಮೊನ್ನೆ ಪ್ರೊಟೆಕ್ಷನ್ ಕೂಡ ಮಾಡ್ಕೋಬೋದು. ಇದರ ಜೊತೆಗೆ ಇನ್ನೂ ಹಲವಾರು ಬೆನಿಫಿಟ್ಗಳನ್ನು ನಾವು ಇದರಲ್ಲಿ ಪಡೆದುಕೊಳ್ಬೋದಾಗಿದೆ. ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಅನ್ನೋದೇ ಇಲ್ಲ. ಯೋಗದಲ್ಲಿ ಹೇಗೆ ನಮಗೆ ಸೈಡ್ ಎಫೆಕ್ಟ್ ಇಲ್ವೋ, ಇದರಲ್ಲಿ ಕೂಡ ಸೈಡ್ ಎಫೆಕ್ಟ್ ಇಲ್ಲ. ಓನ್ಲಿ ಬೆನಿಫಿಟ್ ಇದೆ ಹೊರತಾಗಿ ಸೈಡ್ ಎಫೆಕ್ಟ್ ಇಲ್ಲ. ಆನಂತರ ಟೈಮ್ ಡ್ಯೂರೇಷನ್ ಒಂದೊಂದು ಪಾಯಿಂಟ್ಸಿಗೆ ಫಸ್ಟ್ ಲೆವೆಲಲ್ಲಿ 3 ಮಿನಿಟ್ಸನ್ನು ನಾವು ಯೂಸ್ ಮಾಡ್ತೀವಿ. ಒಂದು ಪಾಯಿಂಟ್ಸಿಗೆ ಚಾರ್ಜ್ ಮಾಡಲಿಕ್ಕೆ 3 ಮಿನಿಟ್ಸ್ ಯೂಸ್ ಮಾಡ್ತೀವಿ. ಈ ರೀತಿಯಾಗಿ 26 ಪಾಯಿಂಟ್ಸ್ಗಳನ್ನು ರೆಕಗ್ನೈಸ್ ಮಾಡಿರ್ತೀವಿ. ಆ 26 ಪಾಯಿಂಟ್ಸನ್ನು ನಾವು ಚಾರ್ಜ್ ಮಾಡ್ಕೊಂಡು ಹೋಗಬೇಕು. ಎಟ್ ಎ ಟೈಮ್ ಇದನ್ನೇನು ಮಾಡಬೇಕಂತೇನಿಲ್ಲ. ಫಸ್ಟ್ ನಿಮ್ಗೆ ಟೈಮ್ ಸಿಕ್ಕಾಗ ಒಂದು 4 ರಿಂದ 5
ಪಾಯಿಂಟ್ಸ್ಗಳನ್ನ ಹೀಲಿಂಗ್ ಮಾಡ್ಬೋದು, ಅಥವಾ 8 ಪಾಯಿಂಟ್ಸ್ಗಳನ್ನು ಕೂಡ ನೀವು ಹೀಲಿಂಗ್ ಮಾಡ್ಕೊಳ್ಬೋದು. ಇಲ್ಲ ನಮ್ಗೆ ಟೈಮ್ ಜಾಸ್ತಿ ಸಿಗುತ್ತೆ, ನಾವು ಒಂದೇ ಸಾರಿಗೆ ಎಲ್ಲವನ್ನು ಮುಗಿಸ್ಬಿಡ್ತೀವಿ ಅಂದರೆ ಹಾಗೂ ಕೂಡ ಮಾಡ್ಬೋದು. ಆನಂತರ ಫಸ್ಟರಿಂದ ಒಂದು 4-5 ಪಾಯಿಂಟ್ ಮುಗಿಸಿದ್ವಿ ಅಂದ್ಕೊಳ್ಳಿ, ನೆಕ್ಸ್ಟು ನಾವು 5ನೇ ಪಾಯಿಂಟಿಂದ 6ನೇ ಪಾಯಿಂಟಿಂದ ಕಂಟಿನ್ಯೂ ಮಾಡ್ಬೋದು. ಮತ್ತು ಒಂದೇ ಪಾಯಿಂಟಿಂದ ಕಂಟಿನ್ಯೂ ಮಾಡಬೇಕಂತೇನಿಲ್ಲ, ನೀವು ಯಾವ್ದು ಪಾಯಿಂಟಿಂದ ಕಂಟಿನ್ಯೂ ಮಾಡಿದ್ರೂ ವರ್ಕ್ ಆಗುತ್ತೆ, ಹೇಗೆ ಮಾಡಿದ್ರೂ ವರ್ಕ್ ಆಗುತ್ತೆ. ಇದು ಯಾವ ರೀತಿ ಮಾಡಬೇಕು, ಆನಂತರ ಇನಿಷಿಯೇಷನ್ದಲ್ಲಿ ನಾವೆಲ್ಲ ನಿಮಗೆ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀವಿ. ಆನಂತರ ಇದರ ಲೆವೆಲ್ಗಳು ಕೂಡ ಹೇಳಿದ್ದೀವಿ. ಆನಂತರ ಇದನ್ನೆಲ್ಲವ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಆಸಕ್ತಿ ಇರುವವರು ಇದರ ಬಗ್ಗೆ ಕೆಳಗಿರುವಂಥ ನಂಬರ್ ಬಗ್ಗೆ ಕಾಲ್ ಮಾಡಿಬಿಟ್ಟು ನಮಗೆ ಎನ್ಕ್ವೈರಿ ಮಾಡಿಬಿಟ್ಟು ಇದ್ರ ಬಗ್ಗೆ ನಾವು ಇನಿಷಿಯೇಷನ್ ಪಡೆದುಕೊಂಡು ನೀವು ಪ್ರಾಕ್ಟೀಸ್ ಮಾಡಲು ನಿಮಗೆ ಈಸಿ ಆಗುತ್ತೆ. ಥ್ಯಾಂಕ್ ಯು, ಧನ್ಯವಾದ.